ನಮಸ್ಕಾರ ಸ್ನೇಹಿತರೆ, ತರಬೇತುದಾರರ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕ್ರೀಡೆ ಅನ್ನುವಂಥದ್ದು ಇಂದಿನ ಜನಜೀವನದಲ್ಲಿ ಅತ್ಯುತ್ತಮ ಮತ್ತು ಶ್ರೇಷ್ಠವಾದಂಥದ್ದು. ಏಕೆಂತಂದರೆ ಕ್ರೀಡೆ ಅನ್ನುವಂಥದ್ದು ಮಾನಸಿಕ ಮತ್ತು ದೈಹಿಕವಾಗಿ ಎರಡನ್ನೂ ಸದೃಢ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಎಷ್ಟೋ ಕ್ರೀಡೆಗಳು ಬರ್ತಾಯಿವೆ. ಆ ರೀತಿ ಕ್ರೀಡೆಗಳಲ್ಲಿ ಎಷ್ಟೋ ಜನ ತರಬೇತುದಾರರು ತಮ್ಮನ್ನು ಪರಿಚಯ ಮಾಡಿಕೊಳ್ಳದಂತೆ ಆ ತರಬೇತಿಯನ್ನು ಕೊಟ್ಟು ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆಲ್ಲ ಆಯ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ತರಬೇತುದಾರ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾಸ್ಕೆಟ್ಬಾಲ್ ತರಬೇತುದಾರರು ಓಂ ಪ್ರಕಾಶ್ ಸರ್ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರ ಒಂದು ಸಣ್ಣ ಕಿರು ಪರಿಚಯದ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ. ಓಂ ಪ್ರಕಾಶ್ ನಿವೃತ್ತ ಬಾಸ್ಕೆಟ್ಬಾಲ್ ತರಬೇತುದಾರರು, ಭಾರತೀಯ ಕ್ರೀಡಾ ಪ್ರಾಧಿಕಾರ. ಇವರು 1953ರಲ್ಲಿ ನರಸಿಂಹಮೂರ್ತಿ ಮತ್ತು ನಾಗರತ್ನರವರ ಪುತ್ರರಾಗಿ ಬಳ್ಳಾರಿಯಲ್ಲಿ ಜನಿಸಿದರು. ಪ್ರಾಥಮಿಕ ಶಾಲೆಯಿಂದ BSc ಪದವಿ ಶಿಕ್ಷಣದವರೆಗೆ ಹುಟ್ಟೂರಾದ ಬಳ್ಳಾರಿಯಲ್ಲಿ, BPEd ಪದವಿಯನ್ನು ಬೆಳಗಾವಿನಲ್ಲಿ ಹಾಗೂ ಬಾಸ್ಕೆಟ್ಬಾಲ್ ತರಬೇತುದಾರರ ಡಿಪ್ಲೊಮೊ NIS ಶಿಕ್ಷಣವನ್ನು ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಪಡೆದುಕೊಂಡರು. 1972-73ರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯವನ್ನು ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ 2 ಬಾರಿ ಪ್ರತಿನಿಧಿಸಿರುವ ಶ್ರೀಯುತರು ಉತ್ತಮ ಬಾಸ್ಕೆಟ್ಬಾಲ್ ಆಟಗಾರರು ಹಾಗೂ ನಿಷ್ಠಾವಂತ ತರಬೇತುದಾರರಾಗಿ ಬಳ್ಳಾರಿ, ಮೈಸೂರು, ತಮಿಳುನಾಡಿನ ಈರೋಡ್, ಕೊಡಗು, ಮಂಡ್ಯ, ಕೇರಳದ ತಿರುವನಂತಪುರಂ ಹಾಗೂ ಕ್ಯಾಲಿಕಟ್ನಲ್ಲಿ ಕ್ರೀಡಾಪಟುಗಳಿಗೆ ಬಾಸ್ಕೆಟ್ಬಾಲ್ ತರಬೇತಿಯನ್ನು ನೀಡಿದ್ದಾರೆ. ಅದಲ್ಲದೆ ಅನೇಕ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ದೇಶಕ್ಕೆ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇದಲ್ಲದೆ ಹಲವಾರು ಕಿರಿಯ, ಹಿರಿಯ ಹಾಗೂ ಅಂತಾರಾಷ್ಟ್ರೀಯ ಮತ್ತು ವಿಶ್ವವಿದ್ಯಾನಿಲಯ ಕ್ರೀಡಾಕೂಟಗಳಿಗೆ ಅತ್ಯುತ್ತಮ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳನ್ನು ನೀಡಿದ ಗೌರವ ಇವರಿಗೆ ಸಲ್ಲುತ್ತದೆ. 1987ರಿಂದ 92ರವರೆಗೆ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಕಿರಿಯರ ಬಾಲಕಿಯರ ವಿಭಾಗ ಮತ್ತು ಮಹಿಳೆಯರ ವಿಭಾಗದಲ್ಲಿ ಭಾರತ ತಂಡದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರು. 2013ರಲ್ಲಿ ನಿವೃತ್ತಿಯನ್ನು ಹೊಂದಿದ ಓಂ ಪ್ರಕಾಶ್ ಸರ್ ಅವರು 34 ವರ್ಷಗಳ ಸುದೀರ್ಘ ತರಬೇತಿ ಅನುಭವವನ್ನು ಹೊಂದಿದ್ದಾರೆ. ನಿವೃತ್ತಿಯ ನಂತರವೂ ಹಲವಾರು ಕ್ರೀಡಾ ಚಟುವಟಿಕೆಗಳಾದ ಬೇಸಿಗೆ ಶಿಬಿರಗಳು, ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳನ್ನು ಸಂಘಟಿಸುವವರಿಗೆ ಸಲಹೆಗಳನ್ನು ನೀಡುವುದು ಮುಂತಾದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹೀಗೆ ಹಲವಾರು ಸಾಧನೆಗಳ ಜೊತೆಗೆ ಹಲವಾರು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಓಂ ಪ್ರಕಾಶ್ ಸರ್ ಅವರು ಮುಂದೆಯೂ ಕ್ರೀಡಾ ಚಟುವಟಿಕೆಗಳಲ್ಲಿ ಮತ್ತು ಸೇವೆಗಳಲ್ಲಿ ಮುಂದುವರಿಯಲಿ ಎಂದು ಸ್ಪೋರ್ಟ್ಸ್ ಇನ್ ಕನ್ನಡ ತಂಡವು ಆಶಿಸುತ್ತದೆ. ಸರ್, ಕ್ರೀಡೆಗಳಲ್ಲಿ ಎಷ್ಟೊಂದು ಕ್ರೀಡೆಗಳಿವೆ. ಅದರಲ್ಲಿ ಬಾಸ್ಕೆಟ್ಬಾಲನ್ನು ನೀವು ಆಯ್ಕೆ ಮಾಡಿದಂಥ ಉದ್ದೇಶ ಏನು ಸರ್? ಸರ್, ಇದು ಒಂದು ಆಕಸ್ಮಿಕ ಅಂತಲೂ ಹೇಳ್ಬೋದು, ಎರಡನೇದು ಡೆಸ್ಟಿನಿ ಅಂತಲೂ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ. ನಾನು 9ನೇ ಕ್ಲಾಸ್ ಓದೋವಾಗ ನಮ್ಮ ಕ್ಲಾಸ್ ರೂಮ್ ಪಕ್ಕದಲ್ಲೇ ಒಂದು ಹೊಸ ಬಾಸ್ಕೆಟ್ಬಾಲ್ ಗ್ರೌಂಡು ಹಾಕಿದ್ದಾರೆ. ಸೊ ಅದಕ್ಕೆ ನಾನು ಆಕಸ್ಮಿಕವಾಗಿ ಎಂಟ್ರಾಗಿ ಅಲ್ಲಿ ನನ್ನ ಏನು ಆಟ ಪಾಠ ಏನಿದೆ ನನ್ನ ಕಂಪ್ಲೀಟ್ ಬೆಸ್ಟೋಡ್ ದೇರ್ ಓನ್ಲಿ. ಹಂಗಾಗಿ ನನಗೆ ಆಕಸ್ಮಿಕವಾಗಿ ಆಗಿರೋದು ಇಟ್ ಹ್ಯಾಸ್ ಬಿಕಮ್ ಎ ಪ್ಯಾಷನ್. ಅದು ಹಂಗೆ ಆಮೇಲೆ ನಮ್ಮ ಊರಿನಲ್ಲಿ ದೊಡ್ಡ ಸ್ವಲ್ಪ ಸೀನಿಯರ್ ಪ್ಲೇಯರ್ಸ್ ಇರೋದ್ರಿಂದ ಅವ್ರ ಕಡೆ ನಾವು ಪಳಗಿ, ಹಂಗಾಗಿ ಅದು ಇಟ್ ಹ್ಯಾಸ್ ಬಿಕಮ್ ಎ ಡೆಸ್ಟಿನಿ ಫಾರ್ ಮಿ. ಹಂಗಾಗಿ ಚೂಸ್ ಮಾಡ್ಕೋಬೇಕಾಗಿತ್ತು ಅದು. ಸರ್, ಬಾಸ್ಕೆಟ್ಬಾಲನ್ನು ಒಂದು ಕ್ರೀಡೆಯಾಗಿ ಅಥವಾ ತರಬೇತುದಾರರಾಗಿ ನಿಮಗೆ ಯಾವುದು ತೃಪ್ತಿ ಕೊಡ್ತಾ ಇದೆ ಸರ್? ಸರ್, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ತರಬೇತುದಾರರಾಗಿ ಭಾಳ ತೃಪ್ತಿ ಕೊಟ್ಟಿದೆ. ಯಾಕೆ ಅಂತ ಮೊದಲು ಪ್ಲೇಯರಾಗಿ ಹೇಳ್ತೀನಿ. ನಾನು ಪ್ಲೇಯರಾಗಿ ಹೇಳಬೇಕು ಅದಾದರೆ, ನಮ್ಮೂರಿಂದ ನಾವು ಹೊರಗಡೆ ಬಂದು ಆಡಬೇಕು ಅಂದರೆ ಆಗಿನ ಪರಿಸ್ಥಿತಿಗಳಲ್ಲಿ ಭಾಳ ಕಷ್ಟ ಆಗಿತ್ತು. ಇಟ್ ವಾಸ್ ಎ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಟು ಕಮ್ ಔಟ್ ಆ್ಯಂಡ್ ಪ್ಲೇ ಬಾಸ್ಕೆಟ್ಬಾಲ್. ಟೂರ್ನಮೆಂಟ್ಸ್ ಆಗ್ಬೋದು, ರೆಪ್ರೆಸೆಂಟೇಷನ್ಸ್ ಆಗ್ಬೋದು. ಆಗಿನ ಟೈಮಲ್ಲಿ ನಮಗೆ ಶೂ ತಗೊಳ್ಳೋದಕ್ಕೆ ಕಷ್ಟ ಇತ್ತು ಒಂದು. ಎರಡನೇದು, ಮನೆಯಲ್ಲಿ ಆ ಪ್ರೋತ್ಸಾಹ ಸಿಗ್ತಾ ಇರಲಿಲ್ಲ. ಈಗ ನನಗೊಂದೇ ಅಲ್ಲ, ಎಲ್ಲ ಕ್ರೀಡಾಪಟುಗಳಿಗೂ ಮೊದಲಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ. ಈವನ್ ಟುಡೇ ಆಲ್ಸೋ ದಿ ಅಮೌಂಟ್ ಆಫ್ ಏನು ಕೊಡಬೇಕು ಅದನ್ನು ಸಿಗ್ತಾ ಇಲ್ಲ. ಹಂಗಾಗಿ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಸೊ ವಿ ಆರ್ ಇನ್ಕ್ಲೈನ್ ಟು ಪ್ಲೇ ಬಾಸ್ಕೆಟ್ಬಾಲ್. ಹಂಗಾಗಿ ನಾವು ಆ್ಯಸ್ ಎ ಪ್ಲೇಯರ್ ಅಚೀವ್ಮೆಂಟ್ ಲೆವೆಲಲ್ಲಿ ಆ್ಯಸ್ ಎ ಪ್ಲೇಯರ್ ಇಟ್ ವಾಸ್ ವೆರಿ ಮಿನಿಮಲ್.
ಮಿನಿಮಲ್ ರೆಪ್ರೆಸೆಂಟೇಷನ್ ಐ ರೆಪ್ರೆಸೆಂಟೆಡ್ ಮೈ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಫಾರ್ ಟ್ವೈಸ್. ಅದು ಬಿಟ್ಟರೆ ಟೂರ್ನಮೆಂಟ್ಸ್ ಆಡೋದು, ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸು, ಆಲ್ ಇಂಡಿಯಾ ಟೂರ್ನಮೆಂಟ್ಸು ಇಂಥವು ಆಡ್ತಾಯಿದ್ವಿ. ಅದಾದಮೇಲೆ ಯಾವಾಗ ತರಬೇತುದಾರರಾಗಿ ಯಾವಾಗ ಬಂದೆ, ದೇರ್ ಐ ಸ್ಟಾರ್ಟೆಡ್ ಟು ಗ್ಲೂಮ್. ಹಂಗಾಯ್ತದೆ. ಅಂದರೆ ನಾನು ಹೇಳಬೇಕಾಗಿರೋ ತರಬೇತುದಾರಾಗೆ ನನಗೆ ಭಾಳಷ್ಟು ಒಂದು ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಆಟಗಾರರಿಗಿಂತಲೂ ತರಬೇತುದಾರರಲ್ಲೇ ಹೆಚ್ಚು ಖುಷಿ. ಹಾಂ ಸರ್, ಹಾಗಾದರೆ ತರಬೇತಿಯಲ್ಲಿ ಎಷ್ಟೋ ಒಂದು ಸಂತೋಷದ ಕ್ಷಣಗಳಿರ್ತವೆ ನಿಮಗೆ. ಖಂಡಿತ ಸರ್. ಈ ಮಕ್ಕಳು ಆಟ ಆಡಬೇಕಾದ್ರೆ ಅವರು ನೀವು ಅಂದ್ಕೊಂಡ ಮಟ್ಟಿಗೆ ಆಡುವಂಥದ್ದು ಇರ್ಬೋದು, ಅದೆಲ್ಲ ನೋಡಿದಾಗ ಒಂದು ಸಂತೋಷದ ಕ್ಷಣ ಮರೆಯೋಕ್ಕೆ ಆಗಲ್ಲ ಅನ್ನುವಂಥದ್ದು ಯಾವ್ದಾದ್ರು ಇದ್ದರೆ? ಸರ್ ಭಾಳಷ್ಟಿದ್ದಾವೆ. ಯಾಕೆ ಅಂತ ಹೇಳ್ತೀನಿ, ಸಂತೋಷ ಕ್ಷಣಗಳು ಒಂದೇ ಇರೋಲ್ಲ ತರಬೇತುದಾರಿಗೆ. ದೆರ್ ಆರ್ ವಿನ್ಸ್ ಆ್ಯಂಡ್ ಡಿಫೀಟ್ಸ್ ಎರಡೂ ಇರ್ತವೆ. ಯು ಹ್ಯಾವ್ ಟು ಟೇಸ್ಟ್ ವಿನ್, ಯು ಹ್ಯಾವ್ ಟು ಫೇಸ್ ದ ಡಿಫೀಟ್, ಎರಡೂ ಇರುತ್ತೆ. ವಿನ್ನಿಂಗಲ್ಲಿ ಇರೋ ಸಂತೋಷ ಡಿಫೀಟಲ್ಲಿ ಏನು ಮಾಡುತ್ತೆ, ಅದನ್ನು ಕುಗ್ಸ್ಬಾರ್ದು. ಸೊ ಯು ಹ್ಯಾವ್ ಟು ರೀಜನ್ರೇಟ್ ಯುವರ್ ಸೆಲ್ಫ್ ವೈ ದ ಲಾಸ್ ಹ್ಯಾಸ್ ಟೇಕನ್ ಪ್ಲೇಸ್. ಹಂಗಾಗಿ ಸಂತೋಷ ಕ್ಷಣಗಳು ಹಂಗೆ ಇರ್ತವೆ, ದುಃಖದ ಕ್ಷಣಗಳು ಹಂಗೆ ಇರ್ತವೆ. ವಿ ಹ್ಯಾವ್ ಟು ಟೇಕ್ ಬೋತ್ ಥಿಂಗ್ಸ್. ಒಂದು ಒಳ್ಳೆ ಟೀಮ್ ಜೊತೆ ನಾವು ಸೋತ್ರೆ ಇಟ್ಸ್ ಓಕೆ, ಬಟ್ ವಿ ಆರ್ ಸಪೋಸ್ ಟು ವಿನ್. ಆ ಟೈಮಲ್ಲಿ ನಾವು ಸೋತಾಗ ಅದು ಭಾಳ ದುಃಖಕರವಾದ ಸಂಗತಿನೂ ಆಗುತ್ತೆ. ಸರ್, ಹಾಗಾದರೆ ಈಗ ಆಡುವಂಥ ಸಂದರ್ಭದಲ್ಲಿ ಎಷ್ಟೋ ಈ ರೀತಿ ಏರುಪೇರಾದಾಗ ಈ ಕ್ರೀಡಾಪಟುಗಳು ಹೇಗೆ ಮಾನಸಿಕ ಒತ್ತಡವನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಅದನ್ನು ಇಟ್ ಈಸ್ ದಿ ಡ್ಯೂಟಿ ಆಫ್ ದ ಕೋಚ್. ಐ ಟೆಲ್ ಯು, ಆ ಕೋಚ್ ಇದು ಏನಿದೆಯಲ್ಲ, ತರಬೇತುದಾರ ಏನು ಮಾಡ್ತಾನೆ, ವೆನ್ ವಿನ್ ಆರ್ ಲೂಸ್ ಮಕ್ಕಳನ್ನ ತಯಾರು ಮಾಡಬೇಕಾಗಿರೋದೇ ಇದು. ದೇರ್ ಆರ್ ಮೆನಿ ಥಿಂಗ್ಸ್ ಇನ್ ದಟ್. ಟೂ ಥಿಂಗ್ಸ್ ಒಂದು ಹೇಳ್ತೀನಿ ನೀವು ಕೇಳಿದ ಪ್ರಶ್ನೆಗೆ. ಒನ್ ಈಸ್ ಇಂಜುರಿ, ಇನ್ನೊಂದು ಡಿಫೀಟ್. ಇದು ಎರಡೂ ಓವರ್ಕಮ್ ಮಾಡಬೇಕು ಪ್ಲೇಯರ್. ಅದನ್ನು ತರಬೇತುದಾರನೇ ಮಾಡಬೇಕು. ವೆನ್ ಎ ಪ್ಲೇಯರ್ ಗೆಟ್ಸ್ ಎ ಇಂಜುರಿ, ಯು ಹ್ಯಾವ್ ಟು ಟ್ರೀಟ್ ದಿ ಇಂಜುರಿ, ಯು ಹ್ಯಾವ್ ಟು ಮೇಕ್ ದ ಪ್ಲೇಯರ್ ಟು ಕಮ್ ಇನ್ ಟು ದಿ ಕಾನ್ಫಿಡೆನ್ಸ್ ಲೆವೆಲ್ ತೊಗೊಂಬರ್ಬೇಕು. ಒಂದು. ಎರಡನೇದು, ವೆನ್ ದ ಡಿಫೀಟ್ ಟೇಕ್ಸ್ ಪ್ಲೇಸ್, ಈ ಶುಡ್ ಟೇಕ್ ದ ಡಿಫೀಟ್. ಈ ಪ್ಲೇಯರ್ ಶುಡ್ ನಾಟ್ ಟೇಕ್ ದ ಡಿಫೀಟ್. ದ ಕೋಚ್ ಹ್ಯಾಸ್ ಟು ಟೇಕ್ ದ ಬ್ಲೇಮ್. ಆವಾಗ ಏನಾಗುತ್ತೆ, ಪ್ಲೇಯರ್ ವಿಲ್ ಓವರ್ಕಮ್ ದ ಡಿಫೀಟ್. ನಮ್ಮ ಕೋಚ್ ಇದ್ದಾರೆ, ನಮಗೆ ಯಾಕೆ? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇದರಲ್ಲಿ. ಅಬ್ದುಲ್ ಕಲಾಂ ಸಾಹೇಬ್ರು ಹೇಳಿರೋದು ಇದು ಭಾಳಷ್ಟು ಜನ ತಿಳ್ಕೊಬೇಕಾಗಿರೋದು. ನಾನು ಇದರಲ್ಲಿ ವಿಡಿಯೋದಲ್ಲಿ ನೋಡಿರೋದು. ಅವರು ಒಂದು ಫಸ್ಟ್ ಸ್ಯಾಟಲೈಟ್ ಇನ್ಚಾರ್ಜ್ ಆದಾಗ ಅದು ಹೋಗಿ ಸಮುದ್ರದಲ್ಲಿ ಬೀಳುತ್ತಂತೆ. ಆವಾಗ ನಮ್ಮ ಅದರ ಹೆಡ್ ಇರ್ತಾನಲ್ಲ, ಹಿ ವಿಲ್ ಟೇಕ್ ದ ಬ್ಲೇಮ್, ಹಿ ವಿಲ್ ಕ್ಲೋಸ್ ದಿ. ಅಬ್ದುಲ್ ಕಲಾಂ ಅವ್ರನ್ನ ಬಿಟ್ಟಿಲ್ಲ, ಅವ್ರು ಬ್ಲೇಮ್ ತಗೊಂಡು ವೆನ್ ನೆಕ್ಸ್ಟ್ ಲಾಂಚ್ ಆದಾಗ, ವೆನ್ ದ ವಿಕ್ಟ್ರಿ ಟೇಕ್ಸ್ ಪ್ಲೇಸ್, ಹಿ ವಿಲ್ ಬಿ ಪುಟ್ ಫಾರ್ವರ್ಡ್. ಹಂಗೆ ಏನಾಗುತ್ತೆ, ವೆನ್ ಎವರ್ ವಿ ವಿನ್ ದಿ ಚಾಂಪಿಯನ್ಶಿಪ್ ವಿಲ್ ಪ್ರೊಜೆಕ್ಟ್ ದಿ ಪ್ಲೇಯರ್ಸ್. ವೆನ್ ದೇ ಲೂಸ್ ವಿಲ್ ಟೇಕ್ ದಿ ಬ್ಲೇಮ್. ದಟ್ಸ್ ಹೌ ವಿ ಹ್ಯಾವ್ ಟು ಬ್ರಿಂಗ್ ದಿ ಕಾನ್ಫಿಡೆನ್ಸ್ ಆಫ್ ದ ಪ್ಲೇಯರ್ಸ್. ಸರ್, ತರಬೇತುದಾರರಾಗಿ ಇಷ್ಟು ದೊಡ್ಡ ಜವಾಬ್ದಾರಿ ವಹಿಸ್ಕೋಬೇಕಾದ್ರೆ ಈಗ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನರು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗಬೇಕು ಅಂತಲೇ ಎಷ್ಟೋ ಜನ ಪ್ರಯತ್ನ ಪಡ್ತಾನೆ ಇರ್ತಾರೆ ಎಷ್ಟೋ ವರ್ಷಗಳ ಕಾಲ. ಈಗ ಆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಈಗ ಇನ್ನೊಂದು 2-3 ದಿನ ಆಟ ಇದೆ, ಆಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನಾದ್ರು ಇಂಜುರಿ ಏನಾದ್ರು ಆಯಿತು ಅಂದರೆ ಆ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ? ಸರ್, ಇಟ್ ಈಸ್ ಎ ವೆರಿ ಕ್ರಿಟಿಕಲ್ ಜಂಕ್ಚರ್ ಫಾರ್ ಎನಿ ಪ್ಲೇಯರ್, ಫಾರ್ ಎನಿ ಲೆವೆಲ್. ಸೊ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಬೆಂಗಳೂರಿಗೆ ಜೂನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಹೋಗ್ಬೇಕಾಯಿತು. ದಟ್ ವಾಸ್ ದ ಲಾಸ್ಟ್ ಡೇ. ನೆಕ್ಸ್ಟ್ ಡೇ ಇತ್ತು. ಸಾಯಂಕಾಲ ಏನಾಯಿತು, ಒನ್ ಗರ್ಲ್ ಗಾಟ್ ಎ ಆ್ಯಂಕಲ್ ಇಂಜುರಿ. ಇಟ್ ವಾಸ್ ಎ ಸಿವಿಯರ್. ನೆಕ್ಸ್ಟ್ ಡೇ ನೋಡಿದ ಕೂಡಲೇ ಕಾಲ್ ಇಷ್ಟು ದಪ್ಪ ಆಗ್ಬಿಟ್ಟಿತ್ತು. ಶಿ ವಾಸ್ ದ ನಂಬರ್ 1 ಪ್ಲೇಯರ್ ಇನ್ ದ ಟೀಮ್. ಅವಳಿದ್ರೇ ಆಡಬೇಕು, ಗೆಲ್ಲೋದಕ್ಕೆ ಚಾನ್ಸು. ಸೊ ಅಂಥ ಪರಿಸ್ಥಿತಿಯಲ್ಲಿ ಏನಾಯಿತು, ಸಮೋ ಐ ಲಾಸ್ಟ್ ದ ಹೋಪ್ ಫ್ರಮ್ ಮೈ ಸೆಲ್ಫ್, ಬಟ್ ಐ ಡಿಂಟ್ ಎಕ್ಸ್ಪ್ರೆಸ್. ನಾನು ಎಕ್ಸ್ಪ್ರೆಸ್ ಮಾಡಲಿಲ್ಲ. ಸರಿ ನಡೀರಿ ಹೋಗೋಣ ಅಂತೇಳಿ ಕರ್ಕೊಂಡೋಗಿ ಅಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಏರ್ಲೈನ್ ಫ್ರ್ಯಾಕ್ಚರ್ ಇದೆ ಅಂತ ಹೇಳಿದ್ರು. ಏರ್ಲೈನ್ ಫ್ರ್ಯಾಕ್ಚರ್ ಇದೆ ಅಂತ ಹೇಳಿದಾಗ ಐ ಟೋಲ್ಡ್. ಅದಾದಮೇಲೆ ಏನಾಯಿತು, ಸೊ ಒಂದು ನಾಟಿ ಔಷಧ ನಾನೇ ಒಂದು ತಯಾರು ಮಾಡಿ ಅದೊಂದು ಅಪ್ಲೈ ಮಾಡಿ ಒಂದು 2 ಡೇಸ್ ಆಗಿ ಒಂದು ಕಂಪ್ಲೀಟ್ ಬೆಡ್ ರೆಸ್ಟ್. ಫೈನಲ್ಸ್ಗೆ ಕ್ರೇಪ್ ಬ್ಯಾಂಡೇಜ್ ಕಟ್ಟಿ ಅವಳಿಗೆ ಉರಿ ತುಂಬಿ ಆಡಿದ್ರೆ ಶಿ ಹ್ಯಾಸ್ ಸ್ಕೋರ್ಡ್ 27 ಪಾಯಿಂಟ್ಸ್ ಆನ್ ದಟ್ ಗೇಮ್. ಆ್ಯಂಡ್ ದಿ ಅದರ್ ಫ್ಯಾಕ್ಟರ್ ಈಸ್ ಶಿ ಪ್ಲೇಡ್ ಫಾರ್ ಜೂನಿಯರ್ ನ್ಯಾಷನಲ್ಸ್ ಆ್ಯಂಡ್ ಶಿ ಪ್ಲೇಡ್ ಫಾರ್ ಇಂಡಿಯನ್ ಟೀಮ್. ನೌ ಶಿ ಈಸ್ ವರ್ಕಿಂಗ್ ಇನ್ ಸದರ್ನ್ ರೈಲ್ವೆ. ದಟ್ ವಾಸ್ ಒನ್ ಅಚೀವ್ಮೆಂಟ್. ಒಂದು. ಎರಡನೇದೇನೆಂದರೆ, ಐ ಹ್ಯಾವ್ ಟೇಕನ್ ಎ ರಿಸ್ಕ್ ವಿಚ್ ಐ ವಾಸ್ ನಾಟ್ ಸಪೋಸ್ ಟು ಬಿ.
ಫಾರ್ ದಿ ಪ್ಲೇಯರ್. ಅದೇ ಟೈಪು ನೆಕ್ಸ್ಟ್ ಇಯರ್ ಆಯಿತು. ನಾನು ಆರ್ಥೋಪೆಡಿಕ್ ಅವ್ರ ಹತ್ರ ಕರ್ಕೊಂಡೋಗಿ, ಬೇಡ ಓಂ ಪ್ರಕಾಶ್, ಇವ್ರನ್ನ ಆಡಿಸ್ಬೇಡ, ಇವಳು ರಿಸ್ಕ್ ಇದೆ ಕಾಲ್ಗೆ ಅಂತಂದರು. ಸೊ ಐ ಟುಕ್ ಅಪ್ ದ ಫಸ್ಟ್ ಟೈಮು. ಬಿಕಾಸ್ ಆಫ್ ಇಗ್ನೊರೆನ್ಸಿ ಐ ಟೇಕನ್ ಎ ಚಾನ್ಸ್. ಹಂಗೆ ಸರ್, ಇನ್ನು ಬ್ಯಾಸ್ಕೆಟ್ಬಾಲ್ ಅಂತಂದರೆ ಜಂಪಿಂಗ್ ಇರುತ್ತೆ, ಇವೆಲ್ಲ ಇರುತ್ತೆ. ಇಂಜುರಿ ಅಂತೂ ಸಾಮಾನ್ಯ ಅಂತ ಅನಿಸುತ್ತೆ ಕೆಲವೊಂದು ಸಮಯದಲ್ಲಿ. ಇದಕ್ಕೇನಾದ್ರು ಸರ್ಕಾರದವ್ರು ಏನಾದ್ರು ಕ್ರೀಡಾಪಟುಗಳಿಗೋಸ್ಕರ ಏನಾದರೂ ಸವಲತ್ತುಗಳು ಮಾಡಿಕೊಟ್ಟಿದ್ದಾರೆ? ಇಲ್ಲ ಸರ್, ಸರ್ಕಾರ ಕಡೆಯಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಈ ನಡುವೆ ಆಗಿದೆ ಸರ್. ಅದು ನವೆ ಡೇಸ್ ಇನ್ಶೂರೆನ್ಸ್ ಕವರ್ ಮಾಡ್ತಾ ಇದ್ದಾರೆ. ದೆರ್ ಇಸ್ ಎ ಇನ್ಶೂರೆನ್ಸ್ ಕವರ್. ನಾವು ಆವಾಗ ಆಗಿನ ಟೈಮಲ್ಲಿ ಯಾವುದೂ ಕವರ್ ಇರಲಿಲ್ಲ. ಸಮ್ ಯೂಸ್ ಟು ಟೇಕ್ ದೆಮ್ ಟು ಗೌರ್ಮೆಂಟ್ ಹಾಸ್ಪಿಟಲ್. ನಮ್ಮ ಕೈಯಲ್ಲಿ ಏನಾಗುತ್ತೋ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟ್ರೀಟ್ ಮಾಡೋದು, ಇಲ್ಲ ಪೇರೆಂಟ್ಸ್ ಕಡೆಯಿಂದ ಆಗುತ್ತೆ ಅಂತಂದರೆ ಅವ್ರನ್ನ ಎಕ್ಸ್ಟ್ರಾ ಟ್ರೀಟ್ಮೆಂಟ್. ಫಾರ್ಚುನೇಟ್ಲಿ ದಟ್ ಹಸ್ ನೆವರ್ ಹ್ಯಾಪನ್ಡ್ ಇನ್ ಮೈ ಕೆರಿಯರ್. ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ದುಡ್ಡು ಖರ್ಚು ಮಾಡಿಕೊಂಡು ಅದನ್ನು ಮಾಡೋ ಪರಿಸ್ಥಿತಿ ಬರಲಿಲ್ಲ ನನಗೆ. ವಾಟ್ ಎವರ್ ಇಂಜುರೀಸ್ ಏನೇನು ಆಗಿದೆ, ಐ ಕ್ಯಾನ್ ಟೇಕ್ ದ ನೇಮ್ ಆಫ್ ಡಾಕ್ಟರ್ಸ್ BG ಸಾಗರ್ ಅಂತ. ಹಿ ವಾಸ್ ದಿ ಆರ್ಥೋಪೆಡಿಕ್ ಸರ್ಜನ್ ಫ್ರಮ್ KR ಹಾಸ್ಪಿಟಲ್, ರಿಟೈರ್ಡ್ ನೌ. So we used to take lot of help from him. Not only me, all the sports fraternity of Mysore has taken the help from Dr. BG Sagar, orthopedician. ಹಂಗಾಗ್ತಿತ್ತು. ಇನ್ಶೂರೆನ್ಸ್ ಕವರ್ ಈ ನಡುವೆ ಬಂದಿದೆ, ಸಾಯಿನಲ್ಲೂ ಬಂದಿದೆ, ಆಮೇಲೆ ಇಲ್ಲೂ ಬಂದಿದೆ. ಸ್ಟೇಟ್ ಗೌರ್ಮೆಂಟಲ್ಲಿ ಸ್ವಲ್ಪ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ. ಸರ್, ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿದ್ದಂಥವ್ರು ಆ ಸಂದರ್ಭದಲ್ಲಿ ಈಗ ಎಷ್ಟೋ ಕ್ರೀಡಾಪಟುಗಳು ಬರ್ತಾರೆ ಅಥವಾ ತರಬೇತುದಾರರೇ ನಿಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಅವರ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಬಗ್ಗೆ ನೀವು ಹೇಗೆ ಅಂದಾಜು ಮಾಡ್ಕೋತೀರಿ? ಅಂದರೆ ಇವರು ಕಾನ್ಫಿಡೆಂಟ್ ಆಗಿದ್ದಾರೆ, ಇವರಿಲ್ಲ ಅನ್ನುವಂಥ ರೀತಿ. ವೆನ್ ಯು ಬಿಕಮ್ ಎ ಡಿಸ್ಟ್ರಿಕ್ಟ್ ಕೋಚ್, ಬಟ್ ವೆನ್ ಯು ಆರ್ ಇನ್ ಎ ಹಾಸ್ಟೆಲ್ನಲ್ಲಿ ಸ್ಕ್ರೀನಿಂಗ್ ಮಾಡಿ ಬರಬೇಕು ಅಂತಂದರೆ ಅದಕ್ಕೆ ಏನಾಗುತ್ತೆ, ಒಂದು ನಾರ್ಮ್ಸ್ ಇರುತ್ತೆ, ಫಿಸಿಕಲ್ ಕ್ವಾಲಿಟೀಸ್ ನಾರ್ಮ್ಸ್ ಇರುತ್ತೆ. ಆಮೇಲೆ ಇದೊಂದಿರುತ್ತೆ, ಸ್ಕಿಲ್ ನಾರ್ಮ್ಸ್ ಇರುತ್ತೆ. ಆ ಚೌಕಟ್ಟಲ್ಲಿ ಬಂದಾಗ ಮಾತ್ರ ತೊಗೋಬೇಕು. ಇದು ಒಂದು. ಎರಡನೇದು, ವೆನ್ ಒನ್ಸ್ 1 year, ಫಸ್ಟ್ ಇಯರ್ ಅಂತ ತಿಳ್ಕೊಳ್ಳಿ, ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ಶಿ ಶುಡ್ ಸ್ಟಾರ್ಟ್ ರೆಪ್ರೆಸೆಂಟಿಂಗ್. ಅದು ಯಾವಾಗ ಆ ರೆಪ್ರೆಸೆಂಟೇಷನ್ ಅಂದರೆ ಸ್ಟೇಟ್ಗೆ ಆಡಬೇಕು, ಯೂನಿವರ್ಸಿಟಿಗೆ ಆಡಬೇಕು, ಒಂದು ಗೈಡ್ಲೈನ್ಸ್ ಇರುತ್ತೆ ಸರ್. ಅಂದರೆ ವಿಲ್ ಹ್ಯಾವ್ ಒನ್ ಟಾರ್ಗೆಟ್, ಈ ಪ್ಲೇಯರ್ ಈಗ ಆಡಬೇಕು, ಹಿಂಗೆ ಆಡಬೇಕು ಅಂತ ಇರುತ್ತೆ. ಅದು ಯಾವಾಗ ಮುಟ್ಲಿಲ್ಲ ಅಂದರೆ ವಿ ಹ್ಯಾವ್ ಟು ವೀಡ್ ಔಟ್. ಅದು ಹಾಸ್ಟೆಲ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಜನರಲ್ ಪಬ್ಲಿಕ್ ಆಡೋದಕ್ಕಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಐ ವಾಂಟ್ ಟು ಶೇರ್ ವಿತ್ ಆಲ್ ದ ಪೀಪಲ್. ದೆರ್ ಈಸ್ ಒನ್ ಕಾನ್ಸೆಪ್ಟ್ ಇಸ್ ದೇರ್. ನೀವು ನನ್ನನ್ನು ಸಂದರ್ಶನ ಮಾಡ್ತಾ ಇದ್ದೀರಿ. ಐ ಆಮ್ ಎ ಶಾರ್ಟ್ ಗೈ, ಓಕೆ, ಐ ಆಮ್ ಎ ಶಾರ್ಟ್ ಗೈ. ದೆರ್ ಆರ್ ಟೈಮ್ಸ್, ಮೆನಿ ಟೈಮ್ಸ್ ಐ ಬೀನ್ ಕ್ವಶನ್ಡ್, ಯು ಆರ್ ಸೋ ಶಾರ್ಟ್, ಹೌ ಕಮ್ ಯು ಕಮ್ ಇನ್ ಟು ದಿ ಗೇಮ್? ಬಾಸ್ಕೆಟ್ಬಾಲ್ ಇಸ್ ಎ ಟಾಲ್ ಮ್ಯಾನ್ಸ್ ಗೇಮ್ ಅಂತ ಒಂದು ನೋಷನ್ ಇದೆ. ಬಾಸ್ಕೆಟ್ಬಾಲ್ ಈಸ್ ಎ ಶಾರ್ಟ್ ಮ್ಯಾನ್ಸ್ ಗೇಮು, ಟಾಲ್ ಮ್ಯಾನ್ಸ್ ಗೇಮು. ಅವೆರಡು ಹೆಂಗೆ ಹೆಂಗೆ ವಿಮರ್ಶನೆ ಮಾಡಬೇಕು ಅಂತಂದರೆ, ಬಾಸ್ಕೆಟ್ಬಾಲ್ ರಿಂಗ್ ಹೈಟ್ ಈಸ್ 10 feet ಇರುತ್ತೆ. ಅಲ್ಲಿ ಅಂಡರ್ ದ ಬೋರ್ಡ್ ಏನು ಆಡ್ತಾರೆ ಅಂದರೆ ಅದು ದೆರ್ ಆರ್ 3 ಪೊಸಿಷನ್ಸ್ ಇರುತ್ತೆ ಸರ್ ಇಲ್ಲಿ. ಒಂದು ಗಾರ್ಡ್, ಫಾರ್ವರ್ಡು, ಪೋಸ್ಟ್ ಅಂತ. ಪೋಸ್ಟ್ ಪ್ಲೇಯರ್ಸ್ ಮಾತ್ರ ಟಾಲರ್ ಪ್ಲೇಯರ್ಸ್ ಇರ್ತಾರೆ. ಫಾರ್ವರ್ಡ್ ಪ್ಲೇಯರ್ ಮೀಡಿಯಮ್ ಟಾಲ್ ಇರ್ತಾರೆ. ಗಾರ್ಡ್ಸ್ ಆರ್ ಆಲ್ವೇಸ್ ದೇ ಆರ್ ಶಾರ್ಟ್ ಆ್ಯಂಡ್ ದೇ ಆರ್ ಎಜೈಲ್. ಟಾಲರ್ ದಿ ಪ್ಲೇಯರ್, ಸ್ಲೋಯರ್ ದ ಮೋಷನ್. ಶಾರ್ಟರ್ ದ ಪ್ಲೇಯರ್, ಸ್ಪೀಡ್ ಇಸ್ ದ ಮೋಷನ್. ದಟ್ ಈಸ್ ದ ಕಾನ್ಸೆಪ್ಟ್. ಯಾಕೆಂದರೆ ಸ್ಪೀಡು, ಎಜಿಲಿಟಿ, ಮೋಟರ್ ಕ್ವಾಲಿಟೀಸು ಅವೆಲ್ಲ ಶಾರ್ಟರ್ ಪ್ಲೇಯರಲ್ಲಿ ಜಾಸ್ತಿ ಇರುತ್ತೆ. ವೆನ್ ಟಾಲರ್ ದ ಫ್ರೇಮ್, ದಿ ಸ್ಪೀಡ್ ವಿಲ್ ಕಮ್ ಡೌನ್. ಸೊ ಹಂಗಾಗಿ ಇದನ್ನು ನಾನು ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್, ಬಿಕಾಸ್ ಸೋ ಮೆನಿ ಟೈಮ್ಸ್ ಐ ಬೀನ್ ಕ್ವಶನ್ಡ್. ಬಿಕಾಸ್ ದಿ ಮೇನ್ ಪರ್ಸನ್ ಹೂ ಬ್ರಿಂಗ್ಸ್ ದಿ ಬಾಲ್, ಒಂದು ಸಲ ರೀಬೌಂಡ್ ಆಗಿ ಬಾಲ್ ತಗೊಂಡು ಫಸ್ಟ್ ಕೊಡೋದೇ ಗಾರ್ಡ್ಗೆ, ಅವನಿಗೆ ಕೊಡೋದು. ಅವನು ಬಾಲ್ ಬ್ಯಾಕ್ ಕೋರ್ಟಿಂದ ಫ್ರಂಟ್ ಕೋರ್ಟ್ ತೊಗೊಂಡು ಯಾರಿಗೆ ಬಾಲ್ ಕೊಡಬೇಕು, ಏನು ಮಾಡಬೇಕು, ಈಸ್ ದ ಸೆನ್ಸ್. ಬಾಸ್ಕೆಟ್ ಹಾಕೋದು ಯಾರು ಹಾಕ್ತಾರೆ, ಯಾರಿಗೆ ಫ್ರೀ ಇರ್ತಾರೆ ಅನ್ನೋದು ಮಾಡೋನೇ ಅವನು ಗಾರ್ಡ್. ದಟ್ ಈಸ್ ದ ಶಾರ್ಟ್ ಪ್ಲೇಯರ್. ಅಂದರೆ 3 ಹಂತದಲ್ಲೂ ಇರಬೇಕು. ಅದನ್ನು ನಾನು ಈ ಸಂದರ್ಶನದಲ್ಲಿ ಸ್ವಲ್ಪ ತಿಳಿಸ್ಬೇಕು ಅಂತಿತ್ತು, ತಿಳಿಸ್ತೀನಿ. ಸರ್, ಇನ್ನು ಕ್ರೀಡಾಪಟುಗಳು ದೈಹಿಕವಾಗಿ ಸದೃಢ ಆಗಿರಬೇಕು ಅಂತಂದರೆ ಅವ್ರಿಗೆ ಆಹಾರ ಕ್ರಮಗಳು ಏನೇನು ಪಾಲನೆ ಮಾಡಬೇಕಾಗತ್ತೆ? ನ್ಯೂಟ್ರಿಷನ್ ಪಾಯಿಂಟ್ ಆಫ್ ವ್ಯೂ, ಇಟ್ ಈಸ್ ಎ ವೆರಿ ವ್ಯಾಸ್ಟ್ ಸಬ್ಜೆಕ್ಟ್ ಸರ್. ಇದು ವೆರಿ ವ್ಯಾಸ್ಟ್ ಸಬ್ಜೆಕ್ಟ್. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು. ಇದು ಏನಾಗಿದೆ ಅಂದರೆ ಸ್ಪೆಷಲಿ
will take in two different ways. One is the players who come and play and go home. When some players they will come and stay in the hostel. ಹಾಸ್ಟೆಲ್ಗೆ ಸೆಲೆಕ್ಟ್ ಆಗಿ ಅವ್ರು ಆಡೋರೇ ಬೇರೆ, ಇಲ್ಲಿ ಮನೆಯಲ್ಲಿರೋರೆ. ಮನೆಯಲ್ಲಿ ನಾವು ಪೇರೆಂಟ್ ಏನು ತಿಂತಾರೋ ಏನು ಮಾಡ್ತಾರೋ ಅದು ಗೊತ್ತಾಗೋದಿಲ್ಲ. ವಾಟ್ ಎವರ್ ವಿ ಫೀಡ್ ಟು ದಿ ಪೇರೆಂಟ್ಸ್, ಇದು ಕೊಡಿ ಅಂತ. ಇಲ್ಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ ಸರ್, ಸ್ಪೆಷಲಿ ಡೇ ಬೋಟರ್ಸ್ ಹೂ ಆರ್ ಕಮಿಂಗ್ ಫ್ರಮ್ ದ ಹೋಮ್, they may not be able to provide the nutritious food. ನ್ಯೂಟ್ರಿಷಸ್ ಫುಡ್ ಏನೋ ಮನೇಲಿ ಬಡತನ ಇರುತ್ತೆ, ದಟ್ ಈಸ್ ಒನ್ ಪ್ರಾಬ್ಲಮ್. ಬಡತನ ಇರುತ್ತೆ, ಶೂ ತೊಗೊಳೋಕ್ಕೆ ಕಷ್ಟ, ಅದು ತೊಗೊಳೋದಕ್ಕೆ ಕಷ್ಟ, ಯೂನಿಫಾರ್ಮ್ ತೊಗೊಳೋದಕ್ಕೆ ಕಷ್ಟ, ಆಮೇಲೆ ಕಾಂಪಿಟೇಷನ್ಸ್ಗೆ ಹೋಗಿ ಬರೋದಕ್ಕೆ ಕಷ್ಟ, ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಬೇಕಲ್ವಾ. ಹಂಗಾಗಿ ನ್ಯೂಟ್ರಿಷನ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ಎ ಲಿಟಲ್ ಡಿಫಿಕಲ್ಟ್ ಆ್ಯಸ್ ಫಾರ್ ಆಸ್ ದ ಡೇ ಬೋಟರ್ಸ್ ಆರ್ ಕನ್ಸರ್ನ್. ಹಾಸ್ಟೆಲ್ಸ್ಗೆ ಬಂದಾಗ ಗೌರ್ಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಅದಕ್ಕೆ ಆದಂಥ ಪ್ರಾಪರ್ ಡೈಟ್. ಆಮೇಲೆ ಈಗೇನಾಗಿದೆ, ಪ್ರತಿಯೊಂದು ಹಾಸ್ಟೆಲಲ್ಲಿ ಒಬ್ಬರು ಡೈಟಿಷಿಯನ್ ಮಾಡಿದ್ದಾರೆ. ಈಗ ಸರ್ಕಾರದಿಂದನೇ ಮಾಡಿಕೊಟ್ಟಿದ್ದಾರೆ ಸರ್, ಇಲ್ಲ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ನಿಯರ್ಲಿ 3 years 4 years ಆಗಿದೆ ಅದು ಡೈಟಿಷಿಯನ್ ಮಾಡೋದು. ದಟ್ ಈಸ್ ದೇರ್ ಒಂದು ಸ್ಟೇಟ್ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿದೆ. ಸಾಯಿನಲ್ಲಿ ಏನಾಗುತ್ತೆ, ಸೆಂಟ್ರಲ್ಲಿ ಇರ್ತಾರೆ ಅವರು, ಸೌತ್ ಸೆಂಟ್ರಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇರ್ತಾರೆ, ಆ್ಯಂಡ್ ದೇ ವಿಲ್ ಬಿನ್ ಡೆಲ್ಲಿ. ಅವ್ರೇನು ಮಾಡ್ತಾರೆ, ಇಷ್ಟು ಫುಡ್ಡು ಇದು ಕೊಡಬೇಕು, ಈ ಮೆನು ಕೊಡಬೇಕು, ಇವ್ರಿಗೆ ಇಷ್ಟು ಮೆನು ಕೊಡಬೇಕು, ವೆಯ್ಟ್ ಲಿಫ್ಟರ್ಸ್ಗೆ ಇದೇ ಕೊಡಬೇಕು, ಬಾಕ್ಸರ್ಸ್ಗೆ ಇದೇ ಕೊಡಬೇಕು, ಅಂದರೆ ಡಿಸಿಪ್ಲಿನ್ ವೈಸ್ ಮೆನ್ಷನ್ ಮಾಡಿ ಆ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತಾರೆ. ಸರ್, ಇನ್ನು ತರಬೇತಿಯಲ್ಲಿ ಇರುವಂಥ ಕ್ರೀಡಾಪಟುಗಳು ಈಗ ತರಬೇತಿ ಪಡ್ಕೋಬೇಕು ನಾನು ಬಾಸ್ಕೆಟ್ಬಾಲ್ಗೆ ಅಂತ ಬರುವಂಥವ್ರಿಗೆ, ಅವರು ಹೇಗೆ ಮಾನಸಿಕ ಸ್ಥಿತಿಯನ್ನು ಕಾಪಾಡ್ಕೋಬೇಕು? ಯಾಕೆಂದರೆ 1-3 ದಿನ ಬರ್ತಾರೆ, ಆಮೇಲೆ ಆಗಲ್ಲಪ್ಪ ನನಗೆ ಈ ಗೇಮು ಅಂದ್ಬಿಟ್ಟು ವಾಪಸ್ ಬೇರೆ ಗೇಮ್ಗೆ ಹೋಗೋಂಥವ್ರು ಇದ್ದಾರೆ. ಈಗ ಆ ಥರದವ್ರಿಗೆಲ್ಲ ಮಾನಸಿಕ ಸ್ಥಿತಿಯನ್ನು ಹೇಗೆ ಕಾನ್ಫಿಡೆಂಟಾಗಿ ಇಟ್ಕೋಬೋದು? ಸರ್, ಇದು ಭಾಳ ಕಷ್ಟವಾದ ಕೆಲಸ ಸರ್ ಇದು. ಯಾಕೆ ಅಂತಂದರೆ ಇಲ್ಲಿ ಏನಾಗುತ್ತೆ, ವೆನ್ ದ ಪ್ಲೇಯರ್ಸ್ ಕಮ್ ದೇರ್ ಆರ್ ಮೆನಿ ಟೈಪ್ಸ್ ಇರ್ತದೆ. ಏಜ್ ಗ್ರೂಪ್ಸ್ ಇರ್ಬೋದು, ಬಾಯ್ಸ್ ಇರ್ಬೋದು, ಏನಿರ್ಬೋದು. ಈಗ ಇಲ್ಲಿ ಏನಾಗುತ್ತೆ, ವೆದರ್ ಇಟ್ಸ್ ಬಾಸ್ಕೆಟ್ಬಾಲ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಯಾವುದೇ ಗೇಮ್ ಫಾರ್ ದಟ್ ಮ್ಯಾಟರ್, ಇಲ್ಲಿ ಐಡೆಂಟಿಫೈ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಟ್ಯಾಲೆಂಟ್. ಸ್ವಲ್ಪ ಜನ ನೀವು ಹೇಳ್ದಂಗೆ ಫೇಡ್ ಆಗಿಬಿಡ್ತಾರೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಅಕಾಡೆಮಿಕ್ ರೀಸನ್ಸ್ ಇರ್ಬೋದು, ಆಮೇಲೆ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಬೇರೆ ಗೇಮ್ಗೆ ಶಿಫ್ಟ್ ಆಗಿರ್ಬೋದು. ಬಟ್ ಒಂದೇನೆಂದರೆ, ಒಂದು ಸಲ ಅಟ್ಯಾಚ್ ಆದಮೇಲೆ ಅವ್ರು ಬಿಟ್ಟು ಹೋಗೋದು ಭಾಳ ಕಡಿಮೆ. ಈ ಬಿಡೋದು ಬರೋದು ದಿಟ್ ಈಸ್ ಎ ಕಾಮನ್ ಪ್ರಾಸೆಸ್, ಇಟ್ ಈಸ್ ಗೋಯಿಂಗ್ ಆನ್, ಅದು ನಡೀತಾ ಇರುತ್ತೆ. ಯಾರು ಅಟ್ಯಾಚ್ ಆಗಿ ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಆಗುತ್ತಲ್ಲ ಅವ್ರು ಮಾತ್ರ ವೆಲ್ಕಮ್. ಸರ್, ಇನ್ನು ಪೋಷಕರು ವಿಷಯಕ್ಕೆ ಬರೋದಾದರೆ, ಈಗ ಮಕ್ಕಳನ್ನ ಸ್ಪೋರ್ಟ್ಸಿಗೆ ಕಳಿಸ್ಬೇಕು ಅಥವಾ ಯಾವುದೋ ಒಂದು ಆಟಕ್ಕೆ ಕಳಿಸ್ಬೇಕು ಅಂತಂದರೆ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಫಸ್ಟು ಎಜುಕೇಷನ್ ಮುಗಿಸು, ಡಿಗ್ರಿ ಲೆವೆಲ್ ಮುಗಿಸು, ಆಮೇಲೆ ನೋಡೋಣ ಅನ್ನುವಂಥವ್ರು ಇದ್ದಾರೆ, ಇಲ್ಲ ಡೈಲಿ ಪ್ರಾಕ್ಟೀಸಿಗೆ ಕಳಿಸ್ತೇ ಇರೋರು ಇದ್ದಾರೆ. ಈಗ ಅಂಥವ್ರಿಗೇನಾದ್ರು ಹೇಳುವಂಥದ್ದಾದರೆ? ಸರ್, ಮೆಜಾರಿಟಿ ಆಫ್ ದ ಪೀಪಲ್ ದೇ ಆರ್ ಅಕಾಡೆಮಿಕ್ ಇನ್ಕ್ಲೈನ್ಡ್ ಪೀಪಲ್ ಓನ್ಲಿ, ಅಕಾಡೆಮಿಕ್ ಇನ್ಕ್ಲೈನ್ಡ್. ಕಾರಣ ಭಾಳ ಇದೆ ಸರ್ ಅದಕ್ಕೆ. ದೇರ್ ಆರ್ ಮೆನಿ ರೀಸನ್ಸ್ ಆರ್ ದೇರ್. ಇಂಪಾರ್ಟೆಂಟ್ ಯಾಕೆಂದರೆ ಪ್ರತಿಯೊಬ್ಬ ಪೇರೆಂಟು ವೊಕೇಶನ್ ನೋಡ್ತಾನೆ. ಏನಾದರೂ ಸ್ಪೋರ್ಟ್ಸ್ ಆಡಿದ್ರೆ ಏನಾದರೂ ಕೆಲಸ ಸಿಗುತ್ತಾ, ಏನಾದರೂ ಮಾರ್ಕ್ಸ್ ಸಿಗುತ್ತಾ, ಏನಾದರೂ ಇರುತ್ತೆ. ಆ ಫೆಸಿಲಿಟಿ ನಮ್ಮಲ್ಲಿಲ್ಲ. ದಟ್ ಪ್ರೊಫೆಷ್ನಲ್ ಆ್ಯಟಿಟ್ಯೂಡ್ ಅಂತಿದೆಯಲ್ಲ, ಅದು ಇಲ್ಲ. ಹಂಗಾಗಿ ಏನಾಗುತ್ತೆ, ಸ್ಪೋರ್ಟ್ಸ್ ಹ್ಯಾಸ್ ಬಿಕಮ್ ಎ ಪಾಸ್ ಟೈಮ್ ಫಾರ್ ಮೆನಿ ಪೀಪಲ್. ಏನಾಗುತ್ತೆ ಅಂದರೆ, ಪೇರೆಂಟ್ಸ್ ಏನಾಗುತ್ತೆ, ಸ್ವಲ್ಪ ಸಮ್ಮರ್ ಕ್ಯಾಂಪಿಗೆ ಬರ್ತಾರೆ ಮಕ್ಕಳು. ಸಮ್ಮರ್ ಕ್ಯಾಂಪ್ಗೆ ಏನಕ್ಕೆ ಬರ್ತಾರೆ ಅಂದರೆ, ಹಾಲಿಡೇಸ್ ಇರುತ್ತೆ, ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ, ಸ್ವಲ್ಪ ಮಕ್ಕಳು ಹೆಲ್ತಿಯಾಗಿ. ಈ ನಡುವೆ ಅದು ನವೇಡೇಸ್ ಈಗ ಪ್ರೆಸೆಂಟ್ ಕಂಡೀಷನ್ ಹೆಂಗಿದೆಯಪ್ಪ ಅಂತಂದರೆ, ಪೇರೆಂಟ್ಸ್ ವಿಲ್ ಬ್ರಿಂಗ್ ದಿ ಚಿಲ್ಡ್ರನ್. ಬೆಳಿಗ್ಗೆ ಸಾಯಂಕಾಲ ಕರ್ಕೊಂಬರ್ತಾರೆ, ಆಡಿಸ್ತಾರೆ, ಹೋಗ್ತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಅವರಿಗೆ ಅಕಾಡೆಮಿಕ್ಸ್ ಮೇಲೇ ಕಾನ್ಸಂಟ್ರೇಷನ್ ಇರುತ್ತೆ. ಮಕ್ಕಳು ಏನು ಮಾಡ್ತಾರೆ, ಓದ್ತಾರೆ. ಇದಕ್ಕೆ ಗೌರ್ಮೆಂಟಲ್ಲಿ ಒಂದು 5%, 10% ಈಗ ರಿಸರ್ವೇಷನ್ ಕೋಟಾ ಅಂತೇನಿದೆಲ್ಲ, ಅದಕ್ಕೆ ಈ ಸ್ಪೋರ್ಟ್ಸ್ ಮೆನ್ಗೆ ಒಂದು ಸ್ಥೀಮಿತ ಆಗಬೇಕು ಗೌರ್ಮೆಂಟ್ ಪೋಸ್ಟ್ಗಳಲ್ಲಿ. ಹಂಗಾದರೆ ಏನಾಗುತ್ತೆ, ಸೊ ದಟ್ ದಿ ಮೋರ್ ನಂಬರ್ ಪೀಪಲ್ ವಿಲ್ ಕಮ್. ಇನ್ನೊಂದೇನೆಂದರೆ, ಮನಿ ಇನ್ವಾಲ್ವ್ಮೆಂಟ್ ಇರಬೇಕು ಸರ್, ಪ್ರೊಫೆಷ್ನಲ್ ಇನ್ವಾಲ್ವ್ಮೆಂಟ್. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಈಗ ಕ್ರಿಕೆಟ್ ಆಡ್ತಾರೆ ಅಂತ ಹೇಳ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ ಎಲೈಟ್ ಕ್ರಿಕೆಟ್ ಪ್ಲೇಯರ್ಸ್. ಹೌ ರಿಚ್ ದೇ ಆರ್.
They will be in crores only. They will be in crores. Whereas if you see a Coco player or Kabaddi player, he'll be on the mud. ಅವ್ರಿಗೆ ಏನೂ ಇಲ್ಲ. ಈ ಡಿಸ್ಪ್ಯಾರಿಟಿ ಇದೆ. ಅದಕ್ಕೆ ಏನು ಮಾಡಬೇಕು, ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಏನು ಮಾಡ್ತಾರೆ. ಇಲ್ಲಿ ಕೇರಳದಲ್ಲಿ ಒಂದು ಸ್ಕೀಮ್ ಇದೆ ಸರ್ ಅವ್ರಿಗೆ. ವಾಟ್ ದೇ ಆರ್ ಡೂಯಿಂಗ್ ಫ್ರಮ್ ದ ಚೈಲ್ಡ್ಹುಡ್, 8th ಸ್ಟ್ಯಾಂಡರ್ಡು, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಇರ್ಬೋದು, ಆ ಏಜ್ ಗ್ರೂಪಲ್ಲಿ ಅವರೇನಾದರೂ ಸಾಧನೆ ಮಾಡಿದ್ರೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ ಅಂತ ಎರ್ಮಾರ್ಕ್ ಮಾಡಿದ್ದಾರೆ. ಕೇರಳದಲ್ಲಿ, ಹರಿಯಾಣದಲ್ಲಿದೆ, ಕೇರಳದಲ್ಲಿದೆ, ನಾನು ಗೊತ್ತಂಗೆ, ಯಾಕೆಂದರೆ ಐ ವಾಸ್ ವರ್ಕಿಂಗ್ ಇನ್ ಕೇರಳ. ಸೊ ದೇ ಆರ್ ಹ್ಯಾವಿಂಗ್ ಸಮ್ ಮಾರ್ಕ್ಸ್. ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಆಡಿದ್ರೆ ಇಷ್ಟು, ಸ್ಟೇಟ್ ಲೆವೆಲ್ ಆಡಿದ್ರೆ ಇಷ್ಟು, ಮೆಡಲ್ ಆದರೆ ಇಷ್ಟು, ನೇಷ್ನಲ್ಸ್ ಆಡಿದ್ರೆ ಇಷ್ಟು, ಮೆಡಲಿಸ್ಟ್ ಆದರೆ ಇಷ್ಟು, ಇಂಡಿಯಾಗೆ ಆಡಿದ್ರೆ ಇಷ್ಟು, ಹಂಗೆ ದೇ ಗಾಟ್ ಎ ಬೈಫರ್ಕೇಷನ್ ಆಗಿದೆ. ಅದನ್ನು ನಮ್ಮ ಯಾವುದೇ ಗೌರ್ಮೆಂಟು ಅದು ಮಾಡೋಕ್ಕಾಗಲಿಲ್ಲ. ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ, ಈಗ ನಮ್ಮ ಇವರು ಒಂದು ಕಮಿಟಿ ಕೂತ್ಕೊಂಡಿತ್ತು ಸರ್, ಇಲ್ಲಿ ಹೋಗಿ ಕೇರಳದಲ್ಲಿ ಸ್ಟಡಿ ಮಾಡ್ಕೊಂಬಂದರು ಇದನ್ನು, ಈ ಸ್ಕೀಮ್ ಲಾಗು ಮಾಡೋಣ ಅಂತ. ಬಟ್ ದೆರ್ ಆರ್ ಮೆನಿ ಅಕಾಡೆಮಿಷಿಯನ್ಸ್, ಇದನ್ನು ಮಾಡೋಕ್ಕಾಗಲ್ಲ, ವಿ ಕಾಂಟ್ ಬೈಫರ್ಕೇಟ್ ಸ್ಪೋರ್ಟ್ಸು, ಇದು ಮಾಡೋಕ್ಕಾಗಲ್ಲ, ಅವ್ರಿಗೆ ಜಾಸ್ತಿ ಕೊಡೋಕ್ಕಾಗಲ್ಲ ಅಂಥೇಳಿ ಫೈಲಲ್ಲೇ ಬಿದ್ದೋಗ್ತು. ಸರ್, ಇನ್ನು ಕ್ರೀಡಾಪಟುಗಳಿಗೆ ಶಿಕ್ಷಣ ಮತ್ತು ಕ್ರೀಡೆ ಎರಡೂ ಇಷ್ಟಪಡೋರು ಇರ್ತಾರೆ. ಈಗ ಸುಮಾರು ಜನ ಮಕ್ಕಳು ನಂಗೆ ಈಗಲಿಂದನೇ ಕಲಿಬೇಕು, ನಾನು ಇದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅವ್ರ ಶಿಕ್ಷಣ ಮತ್ತು ಕ್ರೀಡೆಗೆ ಎರಡಕ್ಕೂ ಸಂಬಂಧಪಟ್ಟಾಗೆ ಸಮಯ ಹೇಗೆ ನಿರ್ವಹಣೆ ಮಾಡ್ಕೋಬೋದು? ಬ್ಯಾಲೆನ್ಸ್ ಮಾಡ್ಬೇಕು ಸರ್ ಅವರು. ಇಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್ ಅಥ್ಲೆಟ್, ಇಟ್ ಡಿಪೆಂಡ್ಸ್ ಅಪಾನ್ ದಿ ಪೇರೆಂಟ್ಸ್ ಕೋಆಪ್ರೇಷನ್ ಇರಬೇಕು ಆ್ಯಂಡ್ ಅವನದು ಡಿವೋಷನ್ ಇರಬೇಕು. ದೆರ್ ಆರ್ ಪೀಪಲ್ ಆರ್ ದೇರ್, ಭಾಳಷ್ಟು ಜನ ಇದ್ದಾರೆ. ಐ ವಾಸ್ ಹ್ಯಾವಿಂಗ್ ಎ ಬಾಯ್ ಡ್ಯೂರಿಂಗ್ 84-85 ಈಸ್ ಫ್ರಮ್ ಮೈಸೂರಲ್ಲಿ, ಬಳ್ಳಾರಿಯಲ್ಲಿ ಮೆಡಿಕಲ್ ಮಾಡ್ತಾಯಿದ್ದ. ಅವನು ಮೆಡಿಸಿನ್ಸು ಮಾಡ್ತಾಯಿದ್ದ, ಬಂದು ಮೆಡಿಕಲ್ಲು ಓಡ್ತಾಯಿದ್ದ, ನಮ್ಮ ಜೊತೆ ಇದು ಮಾಡ್ತಾಯಿದ್ದ, ಟೋರ್ಮೆಂಟ್ಗಳಿಗೆ ಇದಕ್ಕೆ ಆಡ್ತಾಯಿದ್ದ. ನಾವು ಈಸ್ ಎ ಪೀಡಿಯಾಟ್ರಿಷಿಯನ್. ಎಸ್ ಅವ್ನು ಹೆಂಗೆ ಮಾಡ್ತಾಯಿದ್ದ ಅಂದರೆ, ನಾವು ಬಸ್ಸಲ್ಲಿ ಟೋರ್ಮೆಂಟ್ಗೆ ಹೋಗ್ತಾಯಿದ್ರೆ ಕಂಡಕ್ಟರ್ಗೆ ಹೇಳಿ ಲೈಟ್ ಹಾಕ್ಸ್ಕೊಂಡು ಓದ್ತಾ ಇದ್ದಲ್ಲಿ. ಹಂಗೆ ದೇರ್ ಆರ್ ಮೆನಿ ಪೀಪಲ್ ಆಡ್ತಾರೆ, ಭಾಳಷ್ಟು ಜನ ಇದ್ದಾರೆ. ಈಗ ಜಾವಗಲ್ ಶ್ರೀನಾಥ್ ತೊಗೊಳ್ಳಿ, ಕುಂಬ್ಳೆ ತೊಗೊಳ್ಳಿ, ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡೇ ಮುಂದೆ ಬಂದಂಥವ್ರು. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಸರ್, ಇನ್ನು ಸ್ಪರ್ಧೆ ವಿಷಯಕ್ಕೆ ಬಂದರೆ, ಈಗ ಮಕ್ಕಳು ಕೆಲವೊಂದು ಟೈಮಲ್ಲಿ ಒಂದು ಮ್ಯಾಚು ತುಂಬ ಹೋಪ್ ಇಟ್ಕೊಂಡಿರ್ತಾರೆ, ಅದು ಗೆಲ್ಲೇಬೇಕು ಅಂತ ಆಡ್ತಾ ಇರ್ತಾರೆ. ಕೆಲವೊಂದು ಟೈಮಲ್ಲಿ ಅದು ಕೈ ಕೊಡುತ್ತೆ. ಈ ಸಂದರ್ಭದಲ್ಲಿ ಅವ್ರನ್ನ ನೀವು ಹೇಗೆ ತರಬೇತುದಾರರಾಗಿ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಸರ್, ನಾನು ಫಸ್ಟು ಒಂದು ಸಲ ಹೇಳಿದೆ ನಿಮಗೆ, ವಿ ಶುಡ್ ನಾಟ್ ಅಲೋ ದಿ ಪ್ಲೇಯರ್ಸ್ ಟು ಟೇಕ್ ದಿ ಬ್ಲೇಮ್. ಆಮೇಲೆ ಯು ಶುಡ್ ನಾಟ್ ಬ್ಲೇಮ್, ನಿನ್ನಿಂದ ಕಣ ಆಗಿರೋದು ಇದೆಲ್ಲ, ನೀನು ಆಡಿದರೆ ಚೆನ್ನಾಗಿತ್ತು. ವೆನ್ ಯು ಬ್ಲೇಮ್ ಯು ವಿಲ್ ಗೋ ಡೌನ್. ಪರವಾಗಿಲ್ಲ ಬಾ. ಸಿ ಒನ್ ಸಿಚುಯೇಷನ್ ಐ ಟೆಲ್ ಯು. ಒಂದು ಸಲ ಒಂದು ಟೋರ್ಮೆಂಟ್ ಆಡ್ತಾಯಿದ್ವಿ ಬ್ಯಾಂಗ್ಳೂರಲ್ಲಿ. ದಟ್ ವಾಸ್ ಎ ಫೈನಲ್ ಟೋರ್ಮೆಂಟ್. ವಿ ವರ್ ಟ್ರೈಲಿಂಗ್ ವಿತ್ 2 points. ದಿ ಲಾಸ್ಟ್ 2 secondsಲ್ಲಿ ಅವರ್ ಗರ್ಲ್ ಗಾಟ್ ಎ 3 throws. ಅವಳನ್ನ ಚಾರ್ಜ್ ಟೈಮ್ ತೊಗೊಂಡು, ತುಂಬಿ ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡ, ನಿನ್ನ ಪಾಡಿಗೆ ನೀನು ಕೆಲಸ ಮಾಡು, ಸೋಲೋದು ಬಿಡೋದು ಅದೆಲ್ಲ ಬೇಡ, ನೀನು ಮಾಡೋನು. ಅವರು 3 ಹೊರಗೆ ಹಾಕಿದ್ಲು. ವಿ ಲಾಸ್ಟ್ ದ ಮ್ಯಾಚ್ ಬೈ 2 points. ಬಟ್ ವಿ ಕಾಂಟ್ ಬ್ಲೇಮ್ ಹರ್. ಇಟ್ ಈಸ್ ದ ಟೆನ್ಷನ್. ಆ ಸಿಚುಯೇಷನ್ ಇರುತ್ತಲ್ವ, ಸಿಚುಯೇಷನ್ಗೆ ಆಗುತ್ತೆ. ದೇರ್ ಆರ್ ಮೆನಿ ಪ್ಲೇಯರ್ಸ್ ಸರ್, ಈವನ್ ಯು ಟೇಕ್ ಇನ್ ಫುಟ್ಬಾಲ್ ಆಲ್ಸೋ, ಪೆನಾಲ್ಟೀಸ್ ಎಂತೆಂಥ ಪ್ಲೇಯರ್ಸ್ ಮಿಸ್ ಮಾಡಿರೋ ಚಾನ್ಸಸ್ ಎಷ್ಟೋ ಇದೆ ವರ್ಲ್ಡ್ ಕಪ್ಪಲ್ಲಿದೆ. ಸರ್, ಇನ್ನು ಪೋಷಕರಿಗೆ ತಮ್ಮ ಮಕ್ಕಳನ್ನ ಕ್ರೀಡೆ ವಿಷಯದಲ್ಲಿ ಕಳಿಸ್ಬೇಕು ಅನ್ನೋದಕ್ಕೆ ನಿಮ್ಮ ಕಿವಿ ಮಾತೇನಾದರೂ? ಸರ್, ನೀವು ಮೊದಲೇ ಫಸ್ಟ್ ಇಂಟ್ರೊಡಕ್ಷನಲ್ಲಿ ಹೇಳಿದ್ರಿ ದೈಹಿಕ ಮತ್ತು ಮಾನಸಿಕ ಅಂತೇಳಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಸಿ ಮೆಜಾರಿಟಿ ಆಫ್ ಸ್ಪೋರ್ಟ್ಸ್ ಪೀಪಲ್, they will not go to suicide. They will not make. 99.9999% ನೀವು ತೊಗೊಂಡ್ರೆ ಸುಸೈಡಲ್ಲಿ, ದೋಸ್ ಆರ್ ನಾಟ್ ಇಂಡಲ್ಸ್ಡ್ ಇನ್ ಸ್ಪೋರ್ಟ್ಸ್. ಈಗ ಫಾರ್ ಎಕ್ಸಾಂಪಲ್, ಈಗ SLCಗೆ ಮಾರ್ಕ್ಸ್ ಬಂದಿಲ್ಲ, PUCನಲ್ಲಿ ಇದು ಮಾಡಿಲ್ಲ, ಅದು ಮಾಡಿಲ್ಲ ಅಂತೇಳಿ ಸುಸೈಡ್ ಮಾಡ್ಕೋತಾರೆ. ಬಟ್ ಎ ಸ್ಪೋರ್ಟ್ಸ್ ಪರ್ಸನ್, ರಿಯಲ್ ಸ್ಪೋರ್ಟ್ಸ್ ಪರ್ಸನ್, ಹಿ ವಿಲ್ ನಾಟ್ ಟೇಕ್ ದಟ್, ಆ ಕಾಲ್ ತಗೊಳ್ಳೋದೇ ಇಲ್ಲ ಅವನು. ಹಿ ವಿಲ್ ನಾಟ್ ಟೇಕ್ ದಟ್ ಕಾಲ್ ಬಿಕಾಸ್ ಆಫ್ ಹಿಸ್ ವಿಲ್ ಪವರ್. ಯಾಕೆಂದರೆ ಸೋತು ಗೆದ್ದು ಅವನಿಗೆ ಅಷ್ಟು ದೃಢವಾಗಿರುತ್ತೆ ಅದು.
ಅದನ್ನು ಪೋಷಕರು ಏನು ಮಾಡಬೇಕು, ದೇ ಶುಡ್ ಟೇಕ್ ದಿ ಚಿಲ್ಡ್ರನ್ ಟು ಸ್ಪೋರ್ಟ್ಸ್. ಯಾವುದೋ ಒಂದು ಹತ್ತಿರವಾಗಿ ಈಗೀಗ ಮಾಡ್ತಾ ಇದ್ದಾರೆ, ಬಟ್ ನಾಟ್ ಟು ದಟ್ ಸರ್ಟನ್ ಎಕ್ಸ್ಟೆಂಟ್. ಏನು ಎಷ್ಟು ಮಟ್ಟಿಗೂ ಆಗಬೇಕು ಅಷ್ಟು ಮಟ್ಟಿಗೂ ಆಗ್ತಾಯಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಎಷ್ಟು ಸ್ಕೂಲು ಕಾಲೇಜುಗಳಿದ್ದಾವೆ ನಮ್ಮ ಮೈಸೂರಲ್ಲಿ. ಎಷ್ಟು ಜನ ಮಕ್ಕಳು ಆಡೋಕ್ಕೆ ಬರ್ತಾರೆ? ಎಷ್ಟು ಜನ ಬರ್ತಾರೆ ಆಡೋದಕ್ಕೆ? ಬರೋದಿಲ್ಲ. ಅವ್ರು ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಟ್ಯೂಷನ್ ಅಂತೆ, ಅದಂತೆ ಇದಂತೆ ಹಿಂಗೆ ಆಗ್ತಾ ಇರುತ್ತೆ. ಹಂಗೆ ಪೋಷಕರು ಅದಕ್ಕೆ ಒಂದು ಟೈಮ್, ಬಟ್ ಅವ್ರದ್ದು ಕಾನ್ಸ್ಟೆಂಟ್ ಇದೆ ಸರ್. ಪೋಷಕರದ್ದು ಪ್ರಾಬ್ಲಮ್ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ಹೋಗಬೇಕು, ಇಬ್ಬರು ಕೆಲ್ಸಕ್ಕೆ ಹೋಗಬೇಕು. ಮಕ್ಕಳನ್ನ ವ್ಯಾನ್ ಬರುತ್ತೆ, ಸ್ಕೂಲಿಗೆ ಕಳಿಸ್ತಾರೆ. ಯಾರು ಕರ್ಕೊಂಡೋಗೋರು ಯಾರು, ಕರ್ಕೊಂಬರೋರು ಯಾರು ಗ್ರೌಂಡಿಗೆ? ಇದು ಸಮಸ್ಯೆ. ದಿಸ್ ಈಸ್ ಸಂಬಡಿ ಶುಡ್ ಸ್ಯಾಕ್ರಿಫೈಸ್. ಆಗಲ್ಲ. ಈಗಿರೋ ಪ್ರೆಸೆಂಟ್ ಫೈನಾನ್ಷಿಯಲ್ ಕಂಡೀಷನ್ನಲ್ಲಿ ಈಗ ಬೋತ್ ಪೇರೆಂಟ್ಸ್ ವರ್ಕ್, ದೆನ್ ಓನ್ಲಿ ದೇ ಕ್ಯಾನ್ ಮೀಟ್ ದ ಬೋತ್ ಎಂಡ್ಸ್. ಅದು ಪ್ರಾಬ್ಲಮ್. ಇನ್ನು ಸರ್, ಕಡೆಯದಾಗಿ ಈಗ ತರಬೇತುದಾರರಾಗಿ ಕ್ರೀಡೆಯಲ್ಲಿ ಒಂದು ಉಲ್ಲಾಸದಿಂದ ಆಡ್ತಾ ಇರಬೇಕು, ಜೊತೆಗೆ ದೈಹಿಕವಾಗಿ ಸದೃಢ ಆಗಬೇಕು ಅಂತಂದರೆ ಎಷ್ಟೋ ಪಾಲನೆ ಪೋಷಣೆಗಳು ಮಾಡಬೇಕಾಗತ್ತೆ. ಇದರಿಂದ ಏನಾದ್ರು ಸರ್ಕಾರದಿಂದ ಸವಲತ್ತುಗಳು ಬರ್ಬೋದು, ಈ ರೀತಿ ಬಂದರೆ ಇನ್ನೊಂದಷ್ಟು ಡೆವಲಪ್ ಆಗುತ್ತೆ ನಮ್ಮ ಕ್ರೀಡೆ ಅನ್ನುವಂಥದ್ದಿದ್ದರೆ? ಸರ್, ಇದು ಸರ್ಕಾರ ಒಂದೇ ಮಾಡೋದಕ್ಕಾಗಲ್ಲ ಸರ್. ಇದು ಸರ್ಕಾರ ಆಗಲೇ ಮಾಡ್ತಾ ಇದೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾವು ಆಡೋ ಟೈಮಲ್ಲಿ ಒಂದು ಬಾಲು, ಒಂದು ಇದು ಇರ್ತಾ ಇರಲಿಲ್ಲ. ನನಗೊಂದೇ ಅಲ್ಲ, ಲೆಟ್ ಇಟ್ ಬಿ ಎನಿಬಡಿ. ಈಗ ನೀವು ಚಾಮುಂಡಿವಾರ ಸ್ಟೇಡಿಯಮ್ಗೆ ಹೋಗಿ ಎಷ್ಟು ಫೆಸಿಲಿಟಿ ಮಾಡಿದ್ದಾರೆ. ಎವ್ರಿಥಿಂಗ್. ಆಸ್ಟ್ರೋ ಟರ್ಫ್ ಇದೆ, ಟರ್ಫ್ ಗ್ರೌಂಡ್ ಇದೆ ಹಾಕಿಗೆ. ಆಮೇಲೆ ಎ ಟು ಜೆಡ್ ನೀವು ನಂಬ್ತಿರೋ ಬಿಡ್ತಿರೋ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹೇಳ್ತೀನಿ, STC, ಖೇಲೋ ಇಂಡಿಯಾ, ಆಮೇಲೆ NCOE ಸ್ಕೀಮ್ಸ್ ಇದೆ. ಒಂದೊಂದು ಸ್ಕೀಮಲ್ಲಿ STCಗೆ 650 ರೂಪಾಯಿ ಪರ್ ಡೇ ಕೊಡ್ತಾರೆ ಊಟಕ್ಕೆ. ಊಟಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ, ಪರ್ ಡೇ ಪರ್ ಹೆಡ್ ಪರ್ ಡೇ 650 ರೂಪಾಯಿ. ಖೇಲೋ ಇಂಡಿಯಾಗೆ ಬಂದರೆ 950 ರುಪೀಸ್. NCOE ಬಂದರೆ ಅದು 1000 ಮೇಲೆ ಹೋಗುತ್ತೆ, 1000 ಮೇಲೆ ಹೋಗುತ್ತೆ. ಅಂದರೆ ನ್ಯೂಟ್ರಿಷಿಯಸ್ ಫುಡ್ ಹೇಳಿದ್ವಲ್ಲ, ಅಷ್ಟು ಪ್ರೋತ್ಸಾಹ ಕೊಡ್ತಾರೆ. ಈವನ್ ಇಲ್ಲಿ ಕೂಡ ಅಷ್ಟೇ, ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್, ಸ್ಟೇಟ್ ಗೌರ್ಮೆಂಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆಯಲ್ಲ, ಅಲ್ಲೂ ಅಷ್ಟೇ ಅವರು ಭಾಳ ಉತ್ತೇಜನ ಕೊಡ್ತಾರೆ. 5ನೇ ಕ್ಲಾಸಿಂದ ಇದೆ ಸರ್ ಸ್ಪೋರ್ಟ್ಸ್ ಹಾಸ್ಟೆಲ್ ಸರ್. 5ನೇ ಕ್ಲಾಸಿಂದ 5, 6, 7 ಈ 3 ವರ್ಷ ಜನರಲ್ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಯಾವುದಾದ್ರೂ ಆಟ ಆಡಿಸ್ಬೇಕು, ಅದಕ್ಕೆ ತರಬೇತುದಾರ ಇರ್ತಾರೆ, ಮಾಡಿಸ್ತಾರೆ. 8ನೇ ಕ್ಲಾಸಿಂದ ಇವರು ಯಾವ ಆಟಕ್ಕೆ ಹೋಗ್ಬೋದು, ಎಲ್ಲಿಗೆ ಹೋಗ್ಬೋದು ಅಂತ ತರಬೇತುದಾರ ಡಿಸೈಡ್ ಮಾಡಿ ಅದನ್ನು ಕಳಿಸ್ಕೊಡ್ತಾರೆ. ಆಯಿತಾ? 8, 9, 10 ವಿಲ್ ಬಿಕಮ್ ಎ ರೆಸ್ಪೆಕ್ಟಿವ್ ಸ್ಪೋರ್ಟ್ಸಲ್ಲಿ ಆಡ್ತಾ ಇರ್ತಾನೆ ಅವನು. ಹಂಗೆ ಅದಕ್ಕೆ ಸರ್ಕಾರ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬಟ್ ಈ ಪಬ್ಲಿಕ್ ಅಷ್ಟೊಂದು ಉಪಯೋಗ ಮಾಡ್ಕೋತಾ ಇಲ್ಲ. ಯಾಕೆ ಅಂದರೆ ಲ್ಯಾಕ್ ಆಫ್ ಅವೇರ್ನೆಸ್. ಇದು ಸರ್ಕಾರ ಒಂದೇ ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಇಟ್ ಈಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಐ ವಿಲ್ ಸೆಂಡ್, ಐ ವೋಂಟ್ ಸೆಂಡ್. ನನಗಿಷ್ಟಪ್ಪ, ನನ್ನ ಇಷ್ಟ, ನಾನು ಕಳಿಸೋದಿಲ್ಲ. ಆಡಿ ನನ್ನ ಮಗ ಏನು ಉದ್ಧಾರ ಆಗಬೇಕಾಗಿಲ್ಲ ನನಗೆ. ಅವನು ಓದಿ ಒಂದು ಇಂಜಿನಿಯರಿಂಗ್ ಸೀಟ್ ತೊಗೊಂಡ್ರೆ ಎಲ್ಲೋ ಒಂದು ಫಾರಿನ್ಗೆ ಹೋಗ್ತಾನೆ ಅನ್ನೋದಿದೆ. ಅದು ಇರೋದು ಕಾನ್ಸೆಪ್ಟ್. ಸರ್, ನಿಮ್ಮ ಜೊತೆ ಸಂದರ್ಶನದಲ್ಲಿ ಎಷ್ಟೋ ವಿಷಯಗಳಿಂದ ಬಾಸ್ಕೆಟ್ಬಾಲ್ ಬಗ್ಗೆ ಮತ್ತು ಕ್ರೀಡೆ ವಿಚಾರದ ಬಗ್ಗೆ ತುಂಬ ತಿಳ್ಕೊಂಡ್ವಿ. ಭಾಳ ಸಂತೋಷ ಆಯಿತು. ಇಷ್ಟು ಓಂ ಪ್ರಕಾಶ್ ಸರ್ ಅವರ ಅನಿಸಿಕೆಗಳು ಮತ್ತು ಅವರಿಂದ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡ್ವಿ. ಹೀಗೆ ಮತ್ತೊಂದಷ್ಟು ತರಬೇತುದಾರರ ಜೊತೆ ಮಾತಾಡ್ತಾ ಅವರ ಅನಿಸಿಕೆಗಳನ್ನು ತಿಳ್ಕೊತಾ ಪೋಷಕರಿಗೆ ಮತ್ತಷ್ಟು ಒಂದು ಸಲಹೆಗಳನ್ನು ಕೊಡ್ತಾ ಕಾರ್ಯಕ್ರಮನ ಮುಂದುವರಿಸ್ತಾನೆ ಇರ್ತೀವಿ. ನೋಡ್ತಾನೆ